ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದಿಂದ ಭಾರತದಲ್ಲಿ ಸಾಕಷ್ಟು ಜನ ಬಂದು ನೆಲೆ ಕಂಡುಕೊಂಡಿದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ಕೆಲವರು ಮದುವೆ ಆಗಿದ್ದಾರೆ, ಕೆಲವರಿಗೆ ಮಕ್ಕಳು ಇದ್ದಾರೆ, ತಂದೆ ತಾಯಿ ಇದ್ದಾರೆ. ಸೊ ಇವತ್ತು ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತೇಳಿ ಯಾವತ್ತೂ ಕೂಡ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿ ಬಂದು ನೆಲೆ ಕಂಡುಕೊಂಡವರು ಅಂದ್ಕೊಂಡಿರಲಿಲ್ಲ. ಯಾಕೆಂತಂದ್ರೆ ಭಾರತ ಅಷ್ಟರ ಮಟ್ಟಿಗೆ ಪ್ರೀತಿಯಿಂದ ನೋಡ್ಕೊಳ್ತಾ ಇತ್ತು. ಆದರೂ ಈ ಪರಿಸ್ಥಿತಿ ಇವತ್ತು ಇವರನ್ನ ಈ ಹಂತಕ್ಕೆ ತಂದಿದೆ. ಹೀಗಾಗಿ ಇವತ್ತು ಭಾರತ ಬಿಟ್ಟು ತೊಲಗುವಂಥ ಮುಸ್ಲಿಮರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ, ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರು ತುಮಕೂರಿನವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅಂತ ನೋಡೋಣ. ನನ್ನ ಹೆಸರು ಮೊಹಮ್ಮದ್ ವಸೀಂ ಪಾಷಾ. ನಾವು ಒಂದು ಇಲ್ಲಿಂದ ಮದುವೆ ಮಾಡ್ಕೊಂಬಂದಿದ್ವಿ, ಇಲ್ಲೇ ಅಂದವನ್ನ ಕೊಟ್ಟಿದ್ದೀವಿ. ನಮ್ಮ ದೊಡ್ಡಣ್ಣ ಮಗಳು ಅಲ್ಲಿ ಕೊಟ್ಟಿದ್ದೀವಿ. ಆವಾಗಲೇ 18 ವರ್ಷ ಆಗೈತು. 18 ವರ್ಷ 20 ವರ್ಷ ಆಗ್ತಾ ಬಂತು. ಇಲ್ಲಿಂದ ಅದು ಒಂದು ಕೊಟ್ಟಿದ್ದೀವಿ, ಒಂದು ತೊಗೊಂಬಂದಿದ್ವಿ. ಎಲ್ಲ SP ಆಫೀಸ್ನಲ್ಲಿ ಕರಾಚಿಗೆ, ಪಾಕಿಸ್ತಾನ್ ಕರಾಚಿಗೆ. ಅಲ್ಲಿಂದ ಒಂದು ಮಾಡ್ಕೊಂಬಂದಿದ್ದೀವಿ, ಇಲ್ಲ ಒಂದು ಕೊಟ್ಟಿದ್ದೀವಿ. ಈಗ ಎಲ್ಲ SP ಆಫೀಸ್ನಲ್ಲಿ ಎಲ್ಲ ರೆಕಾರ್ಡ್ ಐತೆ. ಆಗೈತು 18 ವರ್ಷ 20 ವರ್ಷ ಆಗ್ತಾ ಬಂತು. ಅವ್ರ ಹೆಸರು ಮೊಹಮ್ಮದ್ ಅಸ್ಲಂ ಪಾಷಾ ಅಂತ, ನಮ್ಮ ಅಣ್ಣನ ಮಗ. ಅವ್ರು ಅಲ್ಲಿಂದ ಅವ್ನು ಮಾಡ್ಕೊಂಬಂದಿದ್ದೀವಿ. ಇಲ್ಲಿಂದ ನಮ್ಮ ದೊಡ್ಡಣ್ಣ ಮಗಳಿಗೆ ಅವ್ನು ಕೊಟ್ಟಿದ್ದೀವಿ. ಇಲ್ಲ, ತುಮಕೂರಿನಲ್ಲಿ ಇರೋದು. ಅಲ್ಲಿಂದ ಕಲೀಂ ಪಾಷಾ ಮಗಳು ಮಾಡ್ಕೊಂಬಂದಿದ್ದೀವಿ. ಇಲ್ಲಿಂದ ಅಲೀಂ ಪಾಷಾ ಮಗಳಿಗೆ ಕೊಟ್ಟಿದ್ದೀವಿ ಅಲ್ಲಿ. ಸೊ ಹೀಗೆ ಇಡೀ ಕರ್ನಾಟಕದಾದ್ಯಂತ ಈಗಾಗಲೇ ಹಲವಾರು ಕಡೆ ಏನು ಕರ್ನಾಟಕ ಪೊಲೀಸ್ ಇಲಾಖೆ ಸರ್ ಇವತ್ತು ಪತ್ತೆ ಹಚ್ಚುತ್ತಾ ಇದೆ. ಯಾರ್ಯಾರು ಪಾಕ್ ಒಂದು ವೀಸಾ ಮೇಲೆ ಬಂದಿಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಈಗ ವಾಪಸ್ ಕಳಿಸ್ಬೇಕು ಕೇಂದ್ರ ತಗೊಂಡಂತ ನಿರ್ಧಾರ. ಕೆಲವರು ಗಡಿಯಲ್ಲಿ ಕಣ್ಣೀರಾಗ್ತಾ ಇದ್ದಾರೆ, ನನ್ನ ತಾಯಿ ಇಲ್ಲಿ ಬಿಟ್ಟು ಹೋಗ್ಬೇಕು, ಮತ್ತೆ ಯಾವಾಗ ಬರ್ತೀನೋ ಯಾವಾಗ ನೋಡ್ತೀನೋ ಇಲ್ಲೋ ಅಂತ. ಸೊ ಈ ಪರಿಸ್ಥಿತಿನ ಹೇಗೆ ನಿಭಾಯಿಸೋದು? ಇಲ್ಲಿ ವಿಜಯ್, ಎರಡು ವಿಚಾರ ಇದೆ ಇಲ್ಲಿ. ಪ್ರಮುಖವಾಗಿ ಭಾರತ ಸರ್ಕಾರ ಯಾರನ್ನ ಪಾಕ್ ಪ್ರಜೆಗಳನ್ನ ಹೊರಗೆ ಹೋಗಿ ಅಂತ ಹೇಳಿದ್ದಾರೆ ಅಂದರೆ, ಏನು ಸಾರ್ಕ್ ರಾಷ್ಟ್ರಗಳ ವೀಸಾ ಇದರಲ್ಲಿ ರಿಯಾಯಿತಿಯಲ್ಲಿ ಯಾರು ಭಾರತಕ್ಕೆ ಪ್ರವೇಶ ಮಾಡಿದ್ರು, ಜೊತೆಗೆ ವೈದ್ಯಕೀಯ ತಪಾಸಣೆ ವಿಚಾರದಲ್ಲಿ ಯಾರು ಭಾರತಕ್ಕೆ ಬಂದಿದ್ರು, ಅಂತಹ ಪಾಕ್ ಪ್ರಜೆಗಳನ್ನ ಈಗ ದೇಶ ಬಿಟ್ಟು ತೊಲಗಿ ಅಂತ ಹೇಳಿದ್ದಾರೆ. ಅವರೆಲ್ಲರನ್ನು ಪತ್ತೆ ಮಾಡಿ ಹೊರಗಡೆ ಕಳಿಸ್ತಾ ಇದ್ದಾರೆ. ಕೆಲವರು ಏನ್ ಮಾಡಿದ್ರು, ಸಾರ್ಕ್ ರಾಷ್ಟ್ರಗಳ ರಿಯಾಯಿತಿ ವೀಸಾ ರಿಯಾಯಿತಿಯಲ್ಲಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ಸುಮಾರು ವರ್ಷಾನುಗಟ್ಟಲೆ ಭಾರತದಲ್ಲೇ ಠಿಕಾಣಿ ಹೊಡೆದ್ಬಿಟ್ಟಿದ್ರು. ಆದ್ರೆ ಅವರನ್ನ ಯಾರು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಈ ವಿಚಾರವನ್ನ. ಇರ್ಲಿ ಇದ್ರಿಲ್ಲಿ ಅಂತೇಳಿ ಎಲ್ಲರೂ ಸುಮ್ಮನಿದ್ರು. ಜೊತೆಗೆ ಲಾಂಗ್ ಟರ್ಮ್ ವೀಸಾ ಪಡ್ಕೊಂಡಿರ್ತಕ್ಕಂಥ ಪಾಕ್ ಪ್ರಜೆಗಳು ಇದ್ದಾರೆ. ಲಾಂಗ್ ಟರ್ಮ್ ವೀಸಾ ಪಡೆದಿರ್ತಕ್ಕಂಥ ಪಾಕ್ ಪ್ರಜೆಗಳನ್ನ ಯಾರನ್ನೂ ಹೊರಗಡೆ ಕಳಿಸ್ತಾ ಇಲ್ಲ. ಆದರೆ ಯಾರು ಸಾರ್ಕ್ ರಾಷ್ಟ್ರಗಳ ರಿಯಾಯಿತಿ ವೀಸಾಗಳನ್ನು ಪಡ್ಕೊಂಡಿದ್ರು, ಹಾಗೇನೆ ವೈದ್ಯಕೀಯ ವಿಚಾರಕ್ಕೆ ಯಾರು ಬಂದಿದ್ರು, ಅದರಲ್ಲಿ ಸಾರ್ಕ್ ರಾಷ್ಟ್ರಗಳ ವೀಸಾಗಳನ್ನು ಪಡ್ಕೊಂಡು ಅದನ್ನು ದುರುಪಯೋಗ ಪಡ್ಕೊಂಡು ಎಲ್ಲೋ ಒಂದು ಕಡೆ ತಲೆಮರೆಸ್ಕೊಂಡಿದ್ರು, ಅಂಥವ್ರನ್ನ ಪತ್ತೆ ಮಾಡಿ ರಾಷ್ಟ್ರಾದ್ಯಂತ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ಪಾಕ್ ಪ್ರಜೆಗಳನ್ನ ಪತ್ತೆ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ನೋಡಿ, ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಈಗಾಗಲೇ ದೆಹಲಿ ಒಂದರಲ್ಲೇನೆ ಸುಮಾರು 5,000 ಪಾಕ್ ಪ್ರಜೆಗಳು ತಲೆಮರೆಸ್ಕೊಂಡಿದ್ರು ಅಂತ ಹೇಳಿ. ಆ 5,000 ಪಾಕ್ ಪ್ರಜೆಗಳನ್ನ ಈಗಾಗಲೇ ಪತ್ತೆ ಮಾಡಿದ್ದಾರೆ, ಅವರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ. ಏನು ಕರ್ನಾಟಕದಲ್ಲಿ ಸುಮಾರು 185-186 ಪಾಕ್ ಪ್ರಜೆಗಳು ಪತ್ತೆ ಆಗಿದ್ದಾರೆ. ಅವ್ರನ್ನೂ ಸಹ ಹೊರಗಡೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಇದು ಏನಾಗಿದೆ, ಒಂದು ರೀತಿಯಲ್ಲಿ ನಾಗರಿಕರು ಯಾರೋ ಮಾಡಿದ ತಪ್ಪಿಗೆ ಯಾರೋ ಬೆಲೆ ತರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈಗ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಾರತ ಪ್ರಜೆಗಳು ಸಹ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳಾಗ್ತಾ ಇದೆ. ಅವರನ್ನು ನೀವು ಬಂದ್ಬಿಡಿ ಅಂತೇಳಿ ಈಗಾಗಲೇ ಭಾರತ ಸರ್ಕಾರವು ಸಹ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾಕೆ ಈಗ ಆಗ್ತಾ ಇದೆ ಅಂತಂದ್ರೆ, ಭಾರತ ದೇಶದಲ್ಲೇ ಇದ್ಕೊಂಡು ಭಾರತ ದೇಶದ ನೆಲ ಜಲ ಎಲ್ಲವನ್ನ ಬಳಕೆ ಮಾಡಿಕೊಂಡು ಭಾರತ ದೇಶದ ಅನ್ನವನ್ನೇ ತಿಂದು ಭಾರತ ದೇಶಕ್ಕೆ ದ್ರೋಹವನ್ನ ಬಗೆತಾ ಇರತಕ್ಕಂತಹ ಕೆಲವು ಪ್ರಜೆಗಳನ್ನ ಈ ರೀತಿ ಪತ್ತೆ ಮಾಡಿ ಕಳಿಸ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅವರು ಪಾಕಿಸ್ತಾನದವರು ಯಾವತ್ತೂ ಭಾರತಕ್ಕೆ ಲಾಯಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಎಷ್ಟೇ ವರ್ಷಗಳ ಇಲ್ಲ 16 ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದೀವಿ ಅಂದ್ರು ಅವರ ಪ್ರೀತಿ ಮಾತ್ರ ಪಾಕಿಸ್ತಾನಕ್ಕೆ ಇರುತ್ತೆ. ಅಲ್ಲ, ನಮ್ಮವ್ರಿಗೂ ಇಲ್ಲ, ನಮ್ಮವರಲ್ಲಿ ಇಲ್ಲ ಬಿಡಿ, ಆದ್ರೂ ಅವ್ರ ಪ್ರೀತಿ ಮಾತ್ರ ಪಾಕಿಸ್ತಾನಕ್ಕೆ ಇರುತ್ತೆ. ಹೀಗಾಗಿ ಅವರನ್ನ ಅಕಸ್ಮಾತ್ ನಾವು ಭಾರತದ ಒಳಗಡೆನೆ ಇಟ್ಕೊಂಡ್ರೆ ಎಲ್ಲೋ ಒಂದ್ ಕಡೆಗೆ ಮುಂದಿನ ದಿನಗಳಲ್ಲಿ ಅದು ಮಾರಕ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರು ಸ್ಟೂಡೆಂಟ್ ವೀಸಾ ಮೇಲೆ ಬಂದಿರ್ತಾರೆ, ಕೆಲವರು ಬಿಸ್ನೆಸ್ ವೀಸಾ ಮೇಲೆ ಬಂದಿರ್ತಾರೆ. ಇವಾಗಲೇ ಹೇಳಿದ್ರಿ ನೀವು, ಲಾಂಗ್ ಟರ್ಮ್ ವೀಸಾದವರಿಗೆ ಏನು ತೊಂದರೆ ಆಗಲ್ಲ, ಅವ್ರು ಇರ್ಬೋದು ಅಂತ. ಸೊ ಈ ಸ್ಟೂಡೆಂಟ್ಸ್ ಆದ್ರೆ ಅರ್ಧಕ್ಕೆ ಶಿಕ್ಷಣ ಬಿಟ್ಟು ಹೋಗ್ಬೇಕು. ಇಲ್ಲ, ಈಗ ಇಲ್ಲಿ ಸ್ಟೂಡೆಂಟ್ ವೀಸಾದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ತಕ್ಷಣಕ್ಕೆ ಕಳಿಸ್ತಾ ಇಲ್ಲ. ಇಲ್ಲಿ ಸಾರ್ಕ್ ರಾಷ್ಟ್ರಗಳ ರಿಯಾಯಿತಿ ವೀಸಾವನ್ನ ದುರುಪಯೋಗ ಪಡಿಸ್ಕೊಂಡು ಯಾರು ಬಂದಿದ್ರು ಅಂತವ್ರನ್ನ ಮಾತ್ರ ಪತ್ತೆ ಮಾಡಿ ಇವಾಗ ಹೊರಗಡೆ ಕಳಿಸ್ಲಾಗ್ತಾ ಇದೆ. ಇದು ಒಂದೇನಾಗುತ್ತೆ ಅಂದ್ರೆ, ಬಿಸ್ನೆಸ್ ವೀಸಾನು ರದ್ದಾಗುತ್ತೆ, ಬಿಸ್ನೆಸ್ ವೀಸಾನು ಇರಲ್ಲ, ಲಾಂಗ್ ಟರ್ಮ್ ವೀಸಾ ಅಲ್ಲ, ಬಿಸ್ನೆಸ್ ವೀಸಾ. ಆದ್ರೆ
ವಿದ್ಯಾರ್ಥಿ ವೀಸಾ ಇರುತ್ತೆ, ಕೆಲವರು ಮದುವೆ ಮಾಡ್ಕೊಂಡು ಬಂದಿರ್ತಾರೆ, ಮದುವೆ ಮಾಡ್ಕೊಂಡು ಅದು ಶಾಶ್ವತ ವೀಸಾವನ್ನ ಪಡ್ಕೊಂಡು ಬಂದಿರ್ತಾರೆ. ಅಂತವ್ರನ್ನ ಭಾರತದಿಂದ ಹೊರಗಡೆ ಕಳಿಸ್ತಾ ಇಲ್ಲ. ಮಾಡ್ಕೊಂಡವ್ರೆ ಕೆಲವರು ನೀವು ಹೇಳ್ದಂಗೆ ಸರ್ ಸಾರ್ಕ್ ವೀಸಾದ ದುರುಪಯೋಗ ಪಡ್ಕೊಂಡು ಬಂದಿದ್ದಾರೆ. ಅಂತವ್ರು ಮಾತ್ರ ಈಗ ಇಲ್ಲಿ ಹೊರಗಡೆ ಕಳಿಸ್ತಾ ಇರೋದು. ಆದ್ರೆ ಶಾಶ್ವತವಾಗಿ ಭಾರತದ ನೆಲದಲ್ಲಿ ಲಾಂಗ್ ಟರ್ಮ್ ವೀಸಾವನ್ನ ಪಡ್ಕೊಂಡು ಬಂದಿರ್ತಾರಲ್ಲ, ಅವರನ್ನ ತಕ್ಷಣಕ್ಕೆ ಹೊರಗಡೆ ಕಳಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವ್ರನ್ನು ಹೊರಗಡೆ ಕಳಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ವಿಜಯ್, ಅದರ ಜೊತೆಗೇನು ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ಈ ಮಧ್ಯೆ ಪಾಕ್ ಸಚಿವ ಹನೀಫ್ ಅಬ್ಬಾಸಿ ಪರಮಾಣು ಪ್ರತಿ ದಾಳಿಯ ಬೆದರಿಕೆಯನ್ನ ಹಾಕಿದ್ದು ಭಾರತಕ್ಕೆಂದು 130 ಕ್ಷಿಪಣಿಗಳನ್ನ ಸಿದ್ಧವಾಗಿ ಇರಿಸಲಾಗಿದೆ ಅಂತ ಹೇಳಿದ್ದಾರೆ. ಸದ್ಯ ಈ ಹೇಳಿಕೆ ಉಭಯ ದೇಶಗಳ ನಡುವೆ ಸಂಬಂಧವನ್ನ ಮತ್ತಷ್ಟು ಹದಗೆಡಿಸಿದೆ. ಇನ್ನು ಭಾರತದ ವಿರುದ್ಧ ಪಾಕಿಸ್ತಾನದ ಬಳಿ ಶಾಹೀನ್ ಗಜ್ನಿವಿ ಮತ್ತು 130 ಕ್ಷಿಪಣಿಗಳಿವೆ. ಅವುಗಳನ್ನ ಭಾರತಕ್ಕಾಗಿಯೇ ಇಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. 130 ಆಯುಧಗಳನ್ನ ಈಗಾಗಲೇ ಮಾದರಿಗಳಾಗಿ ಇಡಲಾಗಿದೆ. ಅವುಗಳನ್ನ ಪಾಕಿಸ್ತಾನದ ಯಾವ ಭಾಗದಲ್ಲಿ ಇಟ್ಟಿದ್ದೇವೆ ಎಂದು ನಿಮಗೆ ತಿಳಿದಿಲ್ಲ ಅಂತ ಹೇಳಿ ಈಗ ಪಾಕಿಸ್ತಾನದ ನೆಲದಿಂದ ಒಂದಷ್ಟು ಸಂದೇಶಗಳು ಹೊರಗೆ ಬರ್ತಾ ಇವೆ. ಪರಮಾಣು ಅಸ್ತ್ರಗಳು ಇರುವಂಥದ್ದು ಪ್ರಾದೇಶಿಕ ಸ್ಥಿರತೆಗೆ ಪ್ರಮುಖ ಅಂಶಗಳಾಗಿ ಭಾರತವು ಕೂಡ ಸುಮಾರು 160 ಪರಮಾಣು ಸಿಡಿತಲೆಗಳನ್ನ ಹೊಂದಿದೆ. ಅಗ್ನಿ 1ರಿಂದ ಅಗ್ನಿ 5ರವರೆಗೂ ಕೂಡ ಕ್ಷಿಪಣಿಗಳನ್ನು ಒಳಗೊಂಡಿದೆ. ಜೊತೆಗೆ ಅಗ್ನಿ 5 ಕ್ಷಿಪಣಿಯು 8000 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದ್ದು ಭಾರತಕ್ಕೆ ದೂರ ವ್ಯಾಪ್ತಿಯ ಸಾಮರ್ಥ್ಯವನ್ನು ನೀಡುತ್ತದೆ. ಇದರ ಜೊತೆಗೆ INS ಅರಿಹಂತ್ ಎಂಬ ಪರಮಾಣು ಜಲಾಂತರ್ಗಾಮಿ ನೌಕೆಯು ಭಾರತದ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಇನ್ನೊಂದೆಡೆ ಪಾಕಿಸ್ತಾನವು ಕೂಡ 165 ಪರಮಾಣುಗಳನ್ನ ಹೊಂದಿದೆ ಅಂತೇಳಿ ಈಗಾಗಲೇ ಹೇಳ್ಕೊಂಡಿದೆ. ಈ ಬಗ್ಗೆ ಮಾತಾಡೋದಾದ್ರೆ ಸರ್, ಇವತ್ತು ಪರಮಾಣು ಬೆದರಿಕೆಗಳಿಗೆ ಭಾರತ ಹೆದರುತ್ತಾ ಅಂತ? ಇಲ್ಲ, ಯಾವುದೇ ರಾಷ್ಟ್ರ ಆಗಲಿ ಈ ಪರಮಾಣು ಬಾಂಬ್ಗಳನ್ನ ಅಣು ಬಾಂಬ್ಗಳನ್ನ ಸಿಡಿಸ್ತಕ್ಕಂಥ ವಿಚಾರಗಳನ್ನ ಚರ್ಚಿಸಲೇಬಾರ್ದು. ಯಾಕಂದ್ರೆ ಈಗಾಗಲೇ ನಾವು ಹಿರೋಶಿಮಾ ನಾಗಸಾಕಿ ಇರ್ಬೋದು, ವಿಯೆಟ್ನಾಂ ಯುದ್ಧಗಳಿರ್ಬೋದು, ಇವೆಲ್ಲವನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನಾವು ಪರಮಾಣು ಯುದ್ಧದ ಬಗ್ಗೆ ಯಾರೂ ಸಹ ಚರ್ಚೆ ಮಾಡಲೇಬಾರ್ದು ಈ ಹಂತದಲ್ಲಿ. ಆದರೆ ಪಾಕಿಸ್ತಾನದ ನೆಲದಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಒಬ್ಬ ಸಚಿವ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಎನ್ನುತ್ತೆ. ಯಾಕಂದರೆ ನಾಗರಿಕ ಸಮಾಜಕ್ಕೆ ಇದು ಮಾರಕವಾದಂತಹ ಒಂದು ವಿಚಾರಗಳಿವೆಲ್ಲ. ನಾಗರಿಕ ಸಮಾಜವನ್ನ ಎಲ್ಲೋ ಒಂದು ಕಡೆಗೆ ಸರ್ವನಾಶ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವರೆಲ್ಲ ಈ ರೀತಿ ಮಾತುಗಳನ್ನ ಹೇಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಭಾರತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿತ್ತು. ಭಾರತದ ಬಳಿ ಪಾಕಿಸ್ತಾನಕ್ಕಿಂತ ಹೆಚ್ಚಿನ ಪರಮಾಣು ಬಾಂಬ್ಗಳು ಇರ್ತಕ್ಕಂಥದ್ದು, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ಭಾರತ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನಿಸಿತ್ತು. ಯಾವತ್ತು ನಾವು ಮೊದಲು ಎಂಬ ವಿಚಾರವನ್ನು ಮೊದಲಿಗೆ ನಾವು ಪರಮಾಣು ಬಾಂಬ್ಗಳನ್ನು ಪ್ರಯೋಗ ಮಾಡೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಮೊದಲು ಹೇಳಿಕೆ ಕೊಟ್ಟಿದೆ. ಯಾಕಂದರೆ ನಮ್ಮಲ್ಲಿ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜಸ್ಥಾನದ ಅಲ್ಲಿ ನಡೆಸಿದಂಥ ಪೋಖ್ರಾನ್ ಅಣು ಬಾಂಬ್ ಸ್ಫೋಟ ಪ್ರಕರಣ ಇರ್ಬೋದು, ಆ ಪೋಖ್ರಾನ್ ಅಣು ಬಾಂಬ್ ಸ್ಫೋಟದ ನಂತರ ವಿಶ್ವದ ಹಲವು ರಾಷ್ಟ್ರಗಳು ಭಾರತದ ಮೇಲೆ ಒಂದು ನಿರ್ಬಂಧವನ್ನು ಹೇರಿದ್ದು. ಅಂತಹ ಒಂದು ಸಂದರ್ಭದಲ್ಲಿ ನಾವು ವಿಶ್ವಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದು, ನಾವು ಯಾವುದೇ ಕಾರಣಕ್ಕೂ ಸಹ ಮೊದಲಿಗೆ ನಾವು ಪರಮಾಣು ಬಾಂಬ್ಗಳನ್ನು ಬಳಕೆ ಮಾಡೋದಿಲ್ಲ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು. ಆದರೆ ಈ ಹಂತದಲ್ಲಿ ಪಾಕಿಸ್ತಾನ ನೀಡ್ತಾ ಇರ್ತಕ್ಕಂಥ ಹೇಳಿಕೆಯನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆಗೆ ಭಾರತವು ಸಹ ಇದರ ಬಗ್ಗೆ ಒಂದು ತನ್ನ ಹೇಳಿಕೆಯನ್ನು ಬದಲಾಯಿಸ್ಕೊಳ್ಬೇಕಾಗತ್ತಾ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ಭಾರತದ ಬಳಿ ಈ ಬ್ರಹ್ಮೋಸ್ ಕ್ಷಿಪಣಿಗಳೇನಿದೆ ಅವು 5000 ಕಿಲೋಮೀಟರ್ನಷ್ಟು ಗುರಿಯನ್ನು ತಲುಪತಕ್ಕಂತಹ ಒಂದು ನಿಗದಿತ ಗುರಿಯನ್ನು ತಲುಪತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿವೆ. ಅಂದರೆ ಇವೆಲ್ಲ ಅಣು ಸಿಡಿತಲೆಗಳನ್ನು ಒತ್ತೊಯ್ತಕ್ಕಂಥ ಕ್ಷಿಪಣಿಗಳಿವೆಲ್ಲ. ಆದರೆ ಪಾಕಿಸ್ತಾನದ ಬಳಿ ಇರತಕ್ಕಂಥ ಶಾಹೀನ್ ಅಣು ಕ್ಷಿಪಣಿ ಇರ್ಬೋದು, ಅಗ್ನಿ ಕ್ಷಿಪಣಿ ಇರ್ಬೋದು, ಇವೆಲ್ಲನೂ ಕೇವಲ 2500 ಕಿಲೋಮೀಟರ್ ವ್ಯಾಪ್ತಿಯ ಗುರಿಯನ್ನು ಹೊಂದಿವೆ. ಆದರೆ ಭಾರತದ ಬಳಿ ಇರತಕ್ಕಂಥ ಅಣು ಕ್ಷಿಪಣಿಗಳು ಏನಂತ ಅಂದರೆ 5000 ಕಿಲೋಮೀಟರ್. ಅಲ್ಲಿ ಪಾಕಿಸ್ತಾನದ ಕರಾಚಿ ಇರ್ಬೋದು, ಲಾಹೋರ್ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಇವೆಲ್ಲವನ್ನು ಧ್ವಂಸಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿವೆ. ಆದರೆ ಪಾಕಿಸ್ತಾನ ಉದ್ಘಾಟತನದ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕಾಗುತ್ತೆ. ಈ ರೀತಿಯ ಉದ್ಘಾಟತನದ ಹೇಳಿಕೆಗಳು ನಾಗರಿಕ ಸಮಾಜಕ್ಕೆ ಮಾರಕವಾಗಿ ಪರಿಣಮಿಸುತ್ತೆ ಅಂತಕ್ಕಂಥದ್ದನ್ನ ಅವರು ಅರ್ಥಕೊಳ್ಬೇಕಾಗತ್ತೆ. ನೋಡೋಣ, ಭಾರತದ ತಾಳ್ಮೆಯನ್ನ ಪಾಕಿಸ್ತಾನ ಪರೀಕ್ಷಿಸ್ತಕ್ಕಂಥದ್ದು ಸರಿಯಲ್ಲ. ಈಗಾಗಲೇ ಭಾರತ ಅದೇ ಕಾರಣಕ್ಕಾಗಿ ರಾಜತಾಂತ್ರಿಕ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುವ ಕೆಲಸವನ್ನ ಮಾಡ್ತಾ ಇದೆ. ಈ ಅಸ್ತ್ರಗಳನ್ನು ಬಳಕೆ ಮಾಡಿ ಯಾವುದೇ ದೇಶವನ್ನು ನಾವು ಸರ್ವನಾಶ ಮಾಡೋದು ಸರಿಯಲ್ಲ ಅಂತಕ್ಕಂಥ ಚಿಂತನೆಯೂ ಸಹ ನಡೀತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ಇವತ್ತು ಯುದ್ಧದ ಕಾರ್ಮೋಡ ಕವಿದಿದೆ. ಆ ನಿಟ್ಟಿನಲ್ಲಿ ಮೂರೂ ಸೇನೆಗಳು ಕೂಡ ಈಗಾಗಲೇ ತಮಗೆ ಬೇಕಾದ ರೀತಿಯಾಗಿ ಸೇನೆಗಳನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾವೆ. ಯಾವುದೇ ಸಂದರ್ಭದಲ್ಲಿ ಯುದ್ಧ ಬಂದರೆ ಯುದ್ಧ ಸಾರೋದಕ್ಕೆ ನಾವು ರೆಡಿಯಾಗಿರಬೇಕು ಅಂಥೇಳಿ
ಭಾರತದ ಸೇನೆ ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ಕೊಳ್ತಾ ಇದೆಯೋ ಅಷ್ಟರ ಮಟ್ಟಿಗೆ ಈಗ ಪಾಕಿಸ್ತಾನದ ಸೇನೆ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಮಾತಾಡ್ತಾ ಹೋಗೋಣ, ಮತ್ತಷ್ಟು ಸುದ್ದಿ ಇದೆ ಸಣ್ಣ ಬ್ರೇಕ್ ಆದ್ಮೇಲೆ.